ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆನ್ನುವ ಕೂಗು ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಎದ್ದಿತ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿದಿನ ಇದೇ ವಿಷಯಗಳು ಚರ್ಚೆಗೊಳಪಟ್ಟಿದ್ದವು. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವಲ್ಲಿ ಆಸಕ್ತಿ ವಹಿಸಿಲ್ಲ ಎಂದು ದಿನಂಪ್ರತಿ ಕೆಲವರು ಜರೆದಿದ್ರು. ಎಲ್ಲಿ ಯಾವ ಕಾರಣಕ್ಕೆ ಸಾವು ಸಂಭವಿಸಿದ್ರೂ ಅದನ್ನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದ ಕಾರಣಕ್ಕೆ ಸಂಭವಿಸಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಬಿಂಬಿಸಿದರು. ಹೊನ್ನಾವರದಲ್ಲಿ ವಿವಿಧ ಸಂಘಟನೆಯ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಹೋರಾಟದ ಸಭೆ ನಡೆದಿತ್ತು. ಹಲವರು ಉದ್ದುದ್ದ ಭಾಷಣಗಳನ್ನು ಮಾಡಿದರು. ಜನರ ಹೋರಾಟಕ್ಕೆ ಮಣಿದು ಹಿಂದಿನ ಬಿಜೆಪಿ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿತು. ಕುಮಟಾದಲ್ಲಿ ಸ್ಥಳವನ್ನು ನೋಡುವ ಪ್ರಕ್ರಿಯೆಯು ಆರಂಭವಾಗಿತ್ತು. ಆದರೆ ಜೋರಾಗಿ ಧ್ವನಿ ಎತ್ತಿದ ಕೆಲವರು ಇದಕ್ಕೂ ಕೊಂಕು ನುಡಿಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿದರು. ಈ ನಡುವೆ ಅಂದಿನ ಮಾಜಿ ಶಾಸಕರಾಗಿದ್ದ ಮಂಕಾಳು ವೈದ್ಯ ಸರ್ಕಾರ ಮಾಡದಿದ್ರೆ ತಾನೇ ಸ್ವತಃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವುದಾಗಿ ಹೇಳಿದರು. ನಂತರ ಚುನಾವಣೆ ನಡೆದು ಬಿಜೆಪಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅದರ ಜೊತೆಯಾಗಿಯೇ ಹೋರಾಟದ ಕೂಗು ನಿಂತು ಹೋಯಿತು. ದಿನಂಪ್ರತಿ ಎಲ್ಲಿ ಯಾವ ಸಾವು ಸಂಭವಿಸಿದ್ರೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಲಿಂಕ್ ಮಾಡುವ ಕೆಲವು ಹೋರಾಟಗಾರರು ಮೌನಕ್ಕೆ ಜಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪ್ರಥಮ ಬಜೆಟ್ನಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಾಧ್ಯವಿಲ್ಲ ಎಂದು ಹೇಳಿದಾಗಲೂ ಹೋರಾಟಗಾರರು ತುಟಿಕ್ ಪಿಟಿಕ್ ಎನ್ನದೆ ಬಾಯಿ ಮುಚ್ಚಿಕೊಳ್ತಿದ್ದಾರೆ. ಎರಡನೇ ಬಜೆಟ್ನಲ್ಲಿಯೂ ಆಸ್ಪತ್ರೆಯ ವಿಷಯವೇ ಪ್ರಸ್ತಾಪವಾಗಲಿಲ್ಲ. ಆದರೂ ಆಗ ದಿನ ಬೆಳಗಾದರೆ ಕೂಗೆಬ್ಬಿಸಿದ ಹೋರಾಟಗಾರರು ಮೌನ ಮುರಿಯಲಿಲ್ಲ ಎನ್ನುವುದೇ ವಿಪರ್ಯಾಸ. ಈ ನಡುವೆ ಶಿರಸಿ ಅನಂತಮೂರ್ತಿ ಹೆಗಡೆ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹೋರಾಟವನ್ನು ಕೈಗೆತ್ತಿಕೊಂಡರು. ಒಮ್ಮೆ ಶಿರಸಿಯಿಂದ ಕಾರವಾರಕ್ಕೆ, ಈಗ ಬಜೆಟ್ ಸಂದರ್ಭದಲ್ಲಿ ಕುಮಟಾದಿಂದ ಭಟ್ಕಳಕ್ಕೆ ಪಾದಯಾತ್ರೆ ನಡೆಸಿದರು. ಅಧಿವೇಶನ ನಡೆಯುವ ಸಮಯದಲ್ಲಿ ಅಲ್ಲಿಗೆ ಹೋಗಿ ಧರಣಿ ನಡೆಸಿದರು. ಆದರೆ ಈ ಹಿಂದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಕೂಗೆಬ್ಬಿಸಿದ ಹಲವರು ಅನಂತಮೂರ್ತಿ ಹೆಗಡೆ ಅವರು ಹೋರಾಟಕ್ಕೂ ಟೀಕೆಗಳನ್ನು ಮಾಡತೊಡಗಿರುವುದು ಸಾರ್ವಜನಿಕರ ಗಮನ ಸೆಳೆದಿದೆ. ಸರ್ಕಾರ ನಿರ್ಮಿಸದಿದ್ದರೆ ತಾನೇ ಸ್ವತಃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸ್ತೇನೆ ಎಂದು ಆಗ ಘೋಷಿಸಿದ್ದ ಮಂಕಾಳು ವೈದ್ಯರು ಈಗ ಕ್ಯಾಬಿನೆಟ್ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು. ಅವರು ಆಸ್ಪತ್ರೆ ನಿರ್ಮಿಸುವ ವಿಷಯದಲ್ಲಿ ಚಕಾರ ಶಬ್ದ ಮಾತನಾಡ್ತಿಲ್ಲ. ಸರ್ಕಾರದಿಂದ ಪರವಾನಗಿಯನ್ನಾದರೂ ಮಾಡಿಕೊಳ್ಳಬಹುದಿತ್ತು, ಅದೂ ಮಾಡಿಲ್ಲೆನ್ನುವ ಆರೋಪಗಳು ಕೇಳಿ ಬರ್ತಿದೆ. ಈಗ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮತ್ತು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಣದಲ್ಲಿದ್ದಾರೆ. ಈಗ ಎರಡು ಅಭ್ಯರ್ಥಿಗಳು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಸುವ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಹಿಂದೆ ಇವರದೇ ಬಿಜೆಪಿ ಸರ್ಕಾರ ಇತ್ತು, ಆಸ್ಪತ್ರೆ ಮಾಡಿಸಬಹುದಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಇವರಾದರೂ ಮಾಡಿಸಬಹುದಿತ್ತು. ಎರಡೂ ಪಕ್ಷದವರು ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರಂಭವಾಗಿದೆ. ಅಂತೂ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಜನರಿಗೆ ಅಗತ್ಯವಿದೆ ಎಂಬ ಹೋರಾಟಕ್ಕಿಂತ ರಾಜಕೀಯದ ಗಾಳಕ್ಕೆ ಅಗತ್ಯದ ಹೋರಾಟವಾಗಿ ಜನರಿಗೆ ಕಂಡುಬರುವಂತಾಗಿದೆ. ಹೋರಾಟಗಾರರ ಕುರಿತು ಶಾಸಕ ದಿನಕರ್ ಶೆಟ್ಟಿ ಅವರು ಏನು ಹೇಳ್ತಾರೆ ನೀವೇ ಕೇಳಿ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ನಾವು ನೋಡ್ತಾ ಇದ್ವಿ, ನಮಗೆ ನೋವಾಗ್ತಾ ಇದೆ. ಆದರೆ ಇವತ್ತು ಅವ್ರು ಯಾರು ವಾಟ್ಸಪ್ನಲ್ಲಿ ಏನೂ ಬರೀತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಸುಮಾರು 10 ತಿಂಗಳು ಆಗಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಅವರು ಎಲ್ಲೂ ಶಬ್ದನೂ ಮಾತಾಡ್ತಾ ಇಲ್ಲ. ನಾನು ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡಿದೆ. ವಿಧಾನಸಭೆಯಲ್ಲಿ ಹೇಳಿದೆ, ನಾವು ಜಾಗವನ್ನು ನೋಡಿದರೆ ದಯವಿಟ್ಟು ಅದಕ್ಕೆ ಮಂಜೂರಾತಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದವಾಗ ಅದಕ್ಕೆ ಬೇರೆ ಬೇರೆ ನೆವಗಳನ್ನು ಹೇಳಿ ಅದನ್ನು ಬದಿಗೆ ತಳ್ಳಿದ್ದಾರೆ ಅನ್ನುವಂಥದ್ದು. ಹಾಗೆಯೇ ನಾನು ಒಂದು ವಿಷಯವನ್ನು